ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 14 ಜೂನ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಯೂಟ್ಯೂಬ್ ಚಾನಲ್ ಐಲೆ ಕ್ಲಾಸಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮ್ಮಿಂದ ಅಪ್ಲೋಡ್ ಆಗುವಂತಹ ಪ್ರತಿ ವಿಡಿಯೋಗಳ ಒಂದು ನೋಟಿಫಿಕೇಶನ್ ಅನ್ನು ನೀವು ಪಡ್ಕೋಬಹುದು. ಅದೇ ರೀತಿ ನಾವು ಕೇಳುವ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ರೀತಿಯ ಒಂದು ವ್ಯಾಲ್ಯೂಯಬಲ್ ಕಂಟೆಂಟನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೆಯ ಸೆಷನ್ನಲ್ಲಿ ಕೇಳಲಾದ ಪ್ರಶ್ನೆಯ ಉತ್ತರವನ್ನು ತಿಳ್ಕೊಳ್ಳೋಣ. ಪ್ರಶ್ನೆ: ದೂರದರ್ಶನವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿತ್ತು ಅಂತ ಪ್ರಶ್ನೆ ಇದೆ. ದೂರದರ್ಶನ್ ವಾಸ್ ಫೌಂಡೆಡ್ ಇನ್ ವಿಚ್ ಇಯರ್? ಆಪ್ಷನ್ಗಳಲ್ಲಿ 1939, 1949, 1959, 1969. ನಮಗೆಲ್ಲ ತಿಳಿದ ಹಾಗೆ ದೂರದರ್ಶನವನ್ನು ಭಾರತ ಸ್ವತಂತ್ರ ಸಿಕ್ಕ ಮೇಲೆ ಸ್ಥಾಪಿಸಲಾಗಿತ್ತು ಅಂತ. ಸೊ ಆಪ್ಷನ್ ಎ ಎಲಿಮಿನೇಟ್ ಆಗುತ್ತೆ. ಉಳಿದ ಆಪ್ಷನ್ಗಳಲ್ಲಿ 1949, 59, 69 ಅಂತ ಬರುತ್ತೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 1959. ಸೆಪ್ಟೆಂಬರ್ 15, 1959ರಂದು ಸರ್ಕಾರಿ ಸ್ವಾಮ್ಯದ ಈ ದೂರದರ್ಶನ ಬ್ರಾಡ್ಕಾಸ್ಟರ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು. ದೆಹಲಿಯಲ್ಲಿ ಇದರ ಮುಖ್ಯ ಕಚೇರಿ ಇದೆ. ಇನ್ನು ಇದರ ಪೇರೆಂಟ್ ಆರ್ಗನೈಸೇಷನ್ ಅಂತಂದ್ರೆ ಪ್ರಸಾರ ಭಾರತಿ. ಇನ್ನು ಇವತ್ತಿನ ಪ್ರಶ್ನೆಯ ಸರಿಯಾದ ಉತ್ತರವನ್ನು ನಾಳೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಶ್ನೆ ಏನು ಅಂತಂದ್ರೆ, ಭೀತರ್ಕನಿಕಾ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ನೀವು ಸ್ಟ್ಯಾಟಿಕ್ ಪಾರ್ಟ್ನಲ್ಲಿ ಓದಿರ್ತೀರಿ ಪ್ರಿಪ್ರೇಷನ್ ಮಾಡುವಾಗ. ಈ ಮ್ಯಾಂಗ್ರೋವ್ ಕಾಡುಗಳು ಬಹಳ ಒಂದು ಸಸ್ಯವರ್ಗ ಏನಿದೆ ಪ್ರಾಮುಖ್ಯವಾದಂತಹ ಒಂದು ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತವೆ ಎಕೊಲಾಜಿಕಲ್ ಬ್ಯಾಲೆನ್ಸ್ ಸಲುವಾಗಿ. ಸೊ ಭೀತರ್ಕನಿಕಾ ಮ್ಯಾಂಗ್ರೋವ್ ಕಾಡುಗಳು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಭೀತರ್ಕನಿಕಾ ಮ್ಯಾಂಗ್ರೋವ್ಸ್ ಆರ್ ಸಿಚುಯೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್? ಆಪ್ಷನ್ಗಳಲ್ಲಿ ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಗುಜರಾತ್. ಸೊ ಈ ರೀತಿಯಾದಂತಹ ಒಂದು ಸಸ್ಯವರ್ಗ ಏನಿದೆ ಇದನ್ನ ಮ್ಯಾಂಗ್ರೋವ್ ಕಾಡುಗಳು ಅಂತ ಕರೀತಾರೆ. ಭೀತರ್ಕನಿಕಾ ಅನ್ನುವ ಒಂದು ಮ್ಯಾಂಗ್ರೋವ್ ಕಾಡ್ ಇದೆ ಭಾರತದಲ್ಲಿ. ಸೊ ಇದು ಯಾವ ರಾಜ್ಯದಲ್ಲಿದೆ ಅಂತ ನೀವು ಆನ್ಸರ್ ಮಾಡಬೇಕು. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಡೀಟೇಲ್ ಆದಂತಹ ಒಂದು ಡಿಸ್ಕಷನ್ ಅನ್ನ ನಾಳೆಯ ಒಂದು ಸೆಷನ್ನಲ್ಲಿ ಮಾಡೋಣ. ಅದೇ ರೀತಿ ಈ ಪ್ರಶ್ನೆಯ ಉತ್ತರವನ್ನು ತಿಳ್ಕೊಳ್ಳೋಣ. ಈಗ ನಮ್ಮ ಆರ್ಟಿಕಲ್ನ ಮುಂದುವರಿಯೋದಾದ್ರೆ, ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಬರುವ ತಿಂಗಳು ನಮ್ಮ ರಾಷ್ಟ್ರಪತಿಯವರ ಒಂದು ಕಾಲಾವಧಿ ಏನಿದೆ ಅಧಿಕಾರಾವಧಿ ಮುಗಿಲಿದೆ. ಸೊ ಜುಲೈ 24, 2022ರಂದು ಈಗ ಪ್ರಸ್ತುತವಾದಂತಹ ಶ್ರೀ ರಾಮನಾಥ್ ಕೋವಿಂದ್ ಅವರ ರಾಷ್ಟ್ರಪತಿಯಾದಂತಹ ಶ್ರೀ ರಾಮನಾಥ್ ಕೋವಿಂದ್ ಅವರ ಒಂದು ಅಧಿಕಾರಾವಧಿ ಕೊನೆಗೊಳ್ಳಲಿದ್ದು, ಹೊಸ ರಾಷ್ಟ್ರಪತಿಯ 16ನೇ ಭಾರತದ ರಾಷ್ಟ್ರಪತಿ ಚುನಾವಣೆಯ ಆಯ್ಕೆಯನ್ನ ವೇಳಾಪಟ್ಟಿಯನ್ನ ಚುನಾವಣಾ ಆಯೋಗದಿಂದ ಪ್ರಕಟಿಸಲ್ಪಟ್ಟಿದೆ. ಎಲೆಕ್ಷನ್ ಕಮಿಷನ್ ಏನಿದೆ 16ನೇ ರಾಷ್ಟ್ರಪತಿ ಚುನಾವಣೆಯ ಒಂದು ವೇಳಾಪಟ್ಟಿಯನ್ನ ಪ್ರಕಟಿಸಿದೆ ಅಂತ ನ್ಯೂಸ್ ಇದೆ. ಸೊ ರಾಷ್ಟ್ರಪತಿ ಚುನಾವಣೆ ನ್ಯೂಸ್ನಲ್ಲಿ ಇದ್ದದ್ದರಿಂದ ಈ ರಾಷ್ಟ್ರಪತಿ ಚುನಾವಣೆಯ ಒಂದು ಪ್ರೊಸೀಜರ್ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಭಾರತದ ಸಂವಿಧಾನದ 62ನೇ ವಿಧಿಯ ಪ್ರಕಾರ ನಮ್ಮ ಈಗ ಸದ್ಯದ ಪ್ರಸ್ತುತವಾದಂತಹ ನಿರ್ಗಮಿಸುತ್ತಿರುವಂತಹ ಅಧ್ಯಕ್ಷರ ಅಧಿಕಾರದ ಅವಧಿಯ ಮುಕ್ತಾಯಗೊಳ್ಳುವುದಕ್ಕಿಂತ ಮುಂಚೆ ಚುನಾವಣೆಯನ್ನ ನಡೆಸುವಂತಹ ಒಂದು ವೇಳಾಪಟ್ಟಿಯನ್ನ ಚುನಾವಣಾ ಆಯೋಗ ಘೋಷಿಸಿದೆ. ಇನ್ನು ಸಂವಿಧಾನದ 324ನೇ ವಿಧಿಯು ಅಧ್ಯಕ್ಷೀಯ ಮತ್ತೆ ಉಪಾಧ್ಯಕ್ಷೀಯ ಚುನಾವಣೆಗಳ ಒಂದು ಕಾಯ್ದೆ 1952ರ ಅಡಿಯಲ್ಲಿ ಅಧ್ಯಕ್ಷೀಯ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯ ನಿಯಮಗಳನ್ನ, ಮತ್ತೆ ಭಾರತದ ಚುನಾವಣಾ ಆಯೋಗ 1974ರ ಈ ಒಂದು ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳ ಕಚೇರಿಗೆ ಚುನಾವಣೆ ನಡೆಸುವ ಒಂದು ನಡವಳಿಕೆ ಆಗಿರ್ಬೋದು, ಅದರ ಮೇಲ್ವಿಚಾರಣೆ ಮಾನಿಟರಿಂಗ್ ಆಗಿರ್ಬೋದು, ಮತ್ತೆ ಅದರ ಡೈರೆಕ್ಷನ್ಗಳನ್ನು ಕಂಟ್ರೋಲ್ ಮಾಡುವ ಒಂದು ಕೆಲಸವನ್ನ ಚುನಾವಣಾ ಆಯೋಗದಿಂದ ಮಾಡಲಾಗುತ್ತೆ. ಅದೇ ರೀತಿ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಯಾವ ವ್ಯಕ್ತಿಗಳು ಈ ಒಂದು ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಬಹುದು ಅಂತ ತಿಳ್ಕೊಳ್ಳೋಣ. ಭಾರತದ ಸಂವಿಧಾನದ 54ನೇ ವಿಧಿಯ ಪ್ರಕಾರ ಅಧ್ಯಕ್ಷರ ಅಂದರೆ ರಾಷ್ಟ್ರಪತಿಯ ಚುನಾವಣೆಯ ಒಂದು ಎಲೆಕ್ಷನ್ ಅನ್ನ ಆಯ್ಕೆಯನ್ನ
ಚುನಾವಣಾ ಕಾಲೇಜ್ ಅಥವಾ ಎಲೆಕ್ಟ್ರಲ್ ಕಾಲೇಜ್ನ ಸದಸ್ಯರು ಆಯ್ಕೆ ಮಾಡುತ್ತಾರೆ. ಈ ಎಲೆಕ್ಟ್ರಲ್ ಕಾಲೇಜ್ನಲ್ಲಿ ಯಾರ್ಯಾರು ಸದಸ್ಯರು ಇರುತ್ತಾರೆ ಅಂತ ಈಗ ತಿಳ್ಕೋಣ. ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ, ಚುನಾಯಿತ ಸದಸ್ಯರು ಮಾತ್ರ ಈ ಒಂದು ಸದನದ ಎರಡೂ ಚುನಾಯಿತ ಸದಸ್ಯರು ಈ ಒಂದು ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಮತ್ತೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಎಲ್ಲ ರಾಜ್ಯಗಳ ಶಾಸಕಾಂಗ ಸಭೆಗಳ ನಮ್ಮ ಇಲ್ಲಿ ಆಯ್ಕೆಯಾದಂತಹ ರಾಜ್ಯಗಳ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಪುದುಚೇರಿ ಆಗಿರ್ಬೋದು ಮತ್ತೆ ದೆಹಲಿಯ ಚುನಾಯಿತ ಶಾಸಕಾಂಗ ಸಭೆಯ MLAಗಳು ಚುನಾಯಿತರಾಗಿರಬೇಕು. ನಾಮಿನೇಷನ್ ಮಾಡಿದವರಲ್ಲ, ಚುನಾಯಿತರಾದಂತಹ ಸದಸ್ಯರು ಮಾತ್ರ ಇದರಲ್ಲಿ ಭಾಗವಹಿಸಬಹುದು. ಅದೇ ರೀತಿ ರಾಜ್ಯಸಭೆ, ಲೋಕಸಭೆ ಅಸೆಂಬ್ಲಿಗಳ ನಾಮನಿರ್ದೇಶಿತ ಅಂದರೆ ನಾಮಿನೇಷನ್ ಮಾಡಿದಂತಹ ಸದಸ್ಯರು ಮತ್ತೆ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರು ಚುನಾವಣಾ ಕಾಲೇಜಿನ ಭಾಗವಾಗಿರುವುದಿಲ್ಲ. ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ಏನು ಅಂತಂದ್ರೆ, ಆಗಲೇ ತಿಳಿಸಿದಾಗೆ ನಿರ್ದೇಶಿತರಾದಂತಹ ಸದಸ್ಯರು ಅಥವಾ ನಾಮನಿರ್ದೇಶಿತ ಅಂದರೆ ನಾಮಿನೇಷನ್ ಮಾಡಿದಂತಹ ರಾಜ್ಯಸಭೆ, ಲೋಕಸಭೆ ಮತ್ತು ಅಸೆಂಬ್ಲಿಗಳ ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರು ಈ ಒಂದು ರಾಷ್ಟ್ರಪತಿ ಆಯ್ಕೆಯ ಒಂದು ಪ್ರೊಸೀಜರ್ನಲ್ಲಿ ಅಂದರೆ ಈ ಒಂದು ಎಲೆಕ್ಟ್ರಲ್ ಕಾಲೇಜ್ನಲ್ಲಿ ಭಾಗವಹಿಸುವುದಿಲ್ಲ. ಇನ್ನು ಸಂವಿಧಾನದ ಅನುಚ್ಛೇದ 55(3) ಪ್ರಕಾರ ಚುನಾವಣೆಯನ್ನ ಒಂದೇ ವರ್ಗಾವಣೆ ಮಾಡಬಹುದಾದ ಒನ್ ಟೈಮ್ ಟ್ರಾನ್ಸ್ಫರೇಬಲ್ ಮತ್ತೆ ಮೂಲಕ ಪ್ರಮಾಣಾನುಗುಣವಾಗಿ ಪ್ರಾತಿನಿಧ್ಯದ ಒಂದು ರಿಪ್ರೆಸೆಂಟೇಟಿವ್ ವ್ಯವಸ್ಥೆಯ ಒಂದು ಅನುಗುಣವಾಗಿ ನಡೆಸಬೇಕಾದಂತಹ ಕೆಲಸವನ್ನ ಚುನಾವಣಾ ಆಯೋಗ ಮಾಡುತ್ತದೆ. ಅಂತಹ ಚುನಾವಣೆಯಲ್ಲಿ ಮತದಾನವು ರಹಸ್ಯ ಮತದಾನ, ಸೀಕ್ರೆಟ್ ಎಲೆಕ್ಟರೇಟ್ ಅಂತ ಕರಿತೇವೆ. ಇದು ಒಂದು ಪ್ರೊಸೀಜರ್ ಮೂಲಕ ಈ ರಾಷ್ಟ್ರಾಧ್ಯಕ್ಷರ ಚುನಾವಣೆಯನ್ನ ಮಾಡಲಾಗುತ್ತೆ. ಇನ್ನು 1971 ಜನಗಣತಿಯ ಪ್ರಕಾರ ನೆನಪಿಟ್ಕೊಳ್ಳಬೇಕಾದ ಒಂದು ವಿಷಯ ಇಲ್ಲಿ, ಪ್ರತಿಯೊಂದು ರಾಜ್ಯಕ್ಕೆ ಅವುಗಳ ಒಂದು ಮೌಲ್ಯವನ್ನ ನಿರ್ಧಾರ ಮಾಡಲಾಗುತ್ತೆ. ಸೊ ಆ ರಾಜ್ಯದ ಜನಸಂಖ್ಯೆಯ ಆಧಾರಿತವಾದಂತಹ ಒಂದು ಮೌಲ್ಯವನ್ನ ಆ ರಾಜ್ಯಕ್ಕೆ ಮೌಲ್ಯವನ್ನ ನಿರ್ಧರಿಸಲಾಗುತ್ತೆ. ಆ ಒಂದು ಜನಗಣತಿಯ ಅಂದ್ರೆ ಯಾವ ಜನಸಂಖ್ಯೆಯನ್ನ ರೆಫರ್ ಮಾಡ್ತಾರೆ ಅಂತಂದ್ರೆ 1971 ಎಷ್ಟು ಜನಸಂಖ್ಯೆ ಇತ್ತು ಆ ಒಂದು ನಂಬರ್ಗಳ ಪ್ರಕಾರ ಅವುಗಳ ಆಧಾರದ ಮೇಲೆ ಪ್ರತಿಯೊಂದು ರಾಜ್ಯದ ಒಂದು ಮೌಲ್ಯವನ್ನ ನಿರ್ಧರಿಸಲಾಗುತ್ತೆ ಅಂತ ಈ ಒಂದು ಸಂವಿಧಾನದ ಅನುಚ್ಛೇದದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಫಾರ್ ಇಂಡಿಯಾ. ಈಗ ರಾಮನಾಥ್ ಕೋವಿಂದ್ ಅವರು 15ನೇ ರಾಷ್ಟ್ರಾಧ್ಯಕ್ಷರಾಗಿದ್ದರು. ಇನ್ನು 16ನೇ ರಾಷ್ಟ್ರಾಧ್ಯಕ್ಷರನ್ನ ಜುಲೈನ ಒಳಗಾಗಿ ಆಯ್ಕೆ ಮಾಡುವ ಒಂದು ಕೆಲಸವನ್ನ ಚುನಾವಣಾ ಆಯೋಗ ಕೈಗೊಂಡಿದ್ದು ಅದರ ಒಂದು ವೇಳಾಪಟ್ಟಿಯನ್ನ ಸದ್ಯಕ್ಕೆ ಘೋಷಿಸಿದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಮಗೆಲ್ಲ ಗೊತ್ತಿರುವ ಹಾಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಇದೆ. ಯುನೈಟೆಡ್ ನೇಷನ್ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಜನರಲ್ ಅಸೆಂಬ್ಲಿಯಲ್ಲಿ ಹಿಂದಿ ಭಾಷೆಯನ್ನ ಒಂದು ಉಲ್ಲೇಖ ಮಾಡಲಾಗಿದೆ ಅಂತ ನ್ಯೂಸ್ ಇದೆ. ನ್ಯೂಸ್ ಅನ್ನ ತಿಳ್ಕೊಳ್ಳೋದಾದ್ರೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಬಹುಭಾಷಾ ಕುರಿತಾದಂತಹ ಒಂದು ನಿರ್ಣಯವನ್ನ ರೆಸಲ್ಯೂಷನ್ ಅನ್ನ ಅಂಗೀಕಾರ ಮಾಡಲಾಯಿತು. ಸೊ ಈ ಅಂಗೀಕಾರ ಮಾಡಿದಂತಹ ರೆಸಲ್ಯೂಷನ್ ನಲ್ಲಿ ಮೊದಲ ಬಾರಿಗೆ ಭಾರತೀಯ ಭಾಷೆಯಾದಂತಹ ಹಿಂದಿ ಭಾಷೆಯನ್ನ ಉಲ್ಲೇಖಿಸಲಾಗಿದೆ ಅಂತ ನ್ಯೂಸ್ ಇದೆ. ಸೊ ಹಿಂದಿಯನ್ನ ಕೂಡ ಈ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಈ ಒಂದು ರೆಸಲ್ಯೂಷನ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಅದರಿಂದ ಇದು ನ್ಯೂಸ್ನಲ್ಲಿದೆ. ಇನ್ನು ಈ ಅಂಗೀಕರಿಸಿದ ರೆಸಲ್ಯೂಷನ್ ಏನಿದೆ, ಹಿಂದಿ ಭಾಷೆ ಸೇರಿದಂತೆಯೇ ಅಧಿಕೃತವಲ್ಲದ ಭಾಷೆಗಳಲ್ಲಿ ಪ್ರಮುಖ ಸಂವಹನ ಕಮ್ಯುನಿಕೇಶನ್ ಮತ್ತೆ ಸಂದೇಶಗಳನ್ನ ಪ್ರಸಾರ ಮಾಡುವ ಒಂದು ಕೆಲಸವನ್ನ ಸಪೋರ್ಟ್ ಮಾಡುವ ಒಂದು ಉದ್ದೇಶದಿಂದ ಈ ರೆಸಲ್ಯೂಷನ್ ಅನ್ನ ಅಂಗೀಕಾರ ಅಥವಾ ಅಪ್ರೂವಲ್ ಮಾಡಲಾಗಿದೆ. ಅದೇ ರೀತಿ ಈ ಒಂದು ರೆಸಲ್ಯೂಷನ್ ನಲ್ಲಿ ಮೊದಲ ಬಾರಿಗೆ ಬಾಂಗ್ಲಾ ಭಾಷೆಯನ್ನ ಮತ್ತೆ ಉರ್ದು ಭಾಷೆಯನ್ನ ಕೂಡ ಈ ಒಂದು ರೆಸಲ್ಯೂಷನ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಹೊಸದಾಗಿ ಮೆನ್ಷನ್ ಮಾಡಲಾದಂತಹ 3 ಭಾಷೆಗಳು ಯಾವುವು ಅಂತಂದ್ರೆ ಹಿಂದಿ, ಬಾಂಗ್ಲಾ ಮತ್ತೆ ಉರ್ದು. ಇನ್ನು ಇದರ ಒಂದು ಹಿಂದಿನ ಒಂದು ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಸದ್ಯಕ್ಕೆ ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತೆ ಸ್ಪ್ಯಾನಿಷ್ ಭಾಷೆಗಳ ಒಂದು 6 ಭಾಷೆಗಳ ಅಧಿಕೃತ ಭಾಷೆಗಳಾಗಿದ್ದು, ಇಂಗ್ಲಿಷ್ ಮತ್ತೆ ಫ್ರೆಂಚ್ ಭಾಷೆಯು
ಯುನೈಟೆಡ್ ನೇಷನ್ನ ಸೆಕ್ರೆಟರಿಯೇಟ್ನಲ್ಲಿ ಕೆಲಸ ಮಾಡುವ ಒಂದು ಭಾಷೆಗಳಾಗಿವೆ, ಇಂಗ್ಲಿಷ್ ಮತ್ತು ಫ್ರೆಂಚ್. ಅದನ್ನು ಹೊರತುಪಡಿಸಿ ವಿಶ್ವಸಂಸ್ಥೆಯಲ್ಲಿ 6 ಅಧಿಕೃತ ಭಾಷೆಗಳನ್ನು ಮೇನ್ಲಿ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಕನ್ಸಿಡರ್ ಮಾಡಲಾಗಿದೆ. ಇನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಒಂದು ನ್ಯೂಸ್ನಲ್ಲಿ ಇದ್ದದ ಕಾರಣ ಇದರ ಒಂದು ವಿಚಾರವಾಗಿ ತಿಳ್ಕೊಳ್ಳೋದಾದರೆ, ಇದರ ಮುಖ್ಯ ಕಚೇರಿ ಹೆಡ್ ಕ್ವಾರ್ಟರ್ ಯುನೈಟೆಡ್ ಸ್ಟೇಟ್ನ ನ್ಯೂಯಾರ್ಕ್ ನಗರದಲ್ಲಿದೆ. ಅದೇ ರೀತಿ ಸದ್ಯದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಅಧ್ಯಕ್ಷ ಯಾರು ಅಂತಂದರೆ ಅಬ್ದುಲ್ಲಾ ಶಾಹೀದ್ ಅಂತ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ನ ನೋಡೋದಾದರೆ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ರೀಸೆಂಟ್ ಆಗಿ ಕೊಡಲಾದಂತಹ ಚಲನಚಿತ್ರೋತ್ಸವ ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಒಂದು ಪ್ರಶಸ್ತಿಯನ್ನು, ಅವಾರ್ಡ್ಗಳನ್ನು 2022 ಆವೃತ್ತಿಯ ಒಂದು ಅವಾರ್ಡನ್ನು ಫೆಬ್ರವರಿ 20ರಂದು ಈ ಒಂದು ಫಂಕ್ಷನ್ ನಡೆದಿತ್ತು. ಸೊ ಈ ಇವೆಂಟನ್ನು ಮುಂಬೈನಲ್ಲಿ ನಡೆಸಲಾಯಿತು. ಕಳೆದ ವರ್ಷದ ಅತ್ಯುತ್ತಮ ಪ್ರದರ್ಶನಗಳನ್ನು ತೋರಿದಂತಹ ಕೆಲವೊಂದು ಮೂವಿಗಳಾಗಿರಬಹುದು ಮತ್ತು ಕಲಾವಿದರಿಗೆ ಈ ಒಂದು ಇವೆಂಟ್ನಲ್ಲಿ ಗೌರವ ನೀಡಲಾಯಿತು. ಈ ವರ್ಷದ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪ್ರಶಸ್ತಿ 2022ರ ಈ ಒಂದು ಚಲನಚಿತ್ರೋತ್ಸವ ಏನಿದೆ ವಿಶೇಷವಾಗಿತ್ತು. ಯಾಕಂದರೆ ನಮ್ಮ ಭಾರತದ ಸ್ವತಂತ್ರವಾದಂತಹ 75ನೇ ವರ್ಷಾಚರಣೆಯನ್ನು ನಾವು ಈ ವರ್ಷ ಆಚರಿಸ್ತಾ ಇದ್ದೇವೆ. ಆಜಾದಿ ಕಾ ಅಮೃತ್ ಮಹೋತ್ಸವ್ ಅನ್ನುವ ಒಂದು ಸ್ಮರಣಾರ್ಥವಾಗಿ ಈ ಒಂದು ಚಲನಚಿತ್ರೋತ್ಸವ ಏನಿದೆ ಸಾಕಷ್ಟು ವಿಶೇಷವಾಗಿತ್ತು. ಇನ್ನು ಈ 2022ರ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪ್ರಶಸ್ತಿಯನ್ನು ರೀಸೆಂಟಾಗಿ ನೀಡಲಾಗಿದ್ದು, ಈ ಸದ್ಯದ ಪ್ರಮುಖವಾದಂತಹ ವಿಜೇತರ ಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ. ಇದರಲ್ಲಿ ವರ್ಷದ ಚಲನಚಿತ್ರ ಪ್ರಶಸ್ತಿಯನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ಪುಷ್ಪ ದಿ ರೈಸ್ ಅನ್ನುವ ಒಂದು ಮೂವಿಗೆ ನೀಡಲಾಗಿದೆ. ಅದೇ ರೀತಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಶೇರ್ ಶಾ ಅನ್ನುವ ಒಂದು ಕಾರ್ಗಿಲ್ ಆಧಾರಿತ ವಿಕ್ರಮ್ ಭತ್ರಾ ಅವರ ಒಂದು ಟ್ರೂ ಸ್ಟೋರಿ ಆದಂತಹ ಶೇರ್ ಶಾ ಮೂವಿಗೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಅದೇ ರೀತಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ರಣಬೀರ್ ಸಿಂಗ್ಗೆ ನೀಡಲಾಗಿದೆ. ಇವರು ಕ್ರಿಕೆಟ್ ಆಧಾರಿತ 1983ರಲ್ಲಿ ವಿಶ್ವ ಪ್ರಶಸ್ತಿಯನ್ನು ಗೆದ್ದಂತಹ ಒಂದು ಮೂವಿಯನ್ನು, ಈ ಒಂದು ಚಿತ್ರಕಥೆಯನ್ನು ಆಧಾರಿತವಾದಂತಹ 83 ಅನ್ನುವ ಒಂದು ಚಿತ್ರಕ್ಕಾಗಿ ರಣವೀರ್ ಸಿಂಗ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಲಾಗಿದೆ. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಮಿಮಿ ಅನ್ನುವ ಚಿತ್ರಕ್ಕಾಗಿ ಕೃತಿ ಸನೋನ್ ಅವರಿಗೆ ನೀಡಲಾಗಿದೆ. ಇನ್ನು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಸ್ಟೇಟ್ ಆಫ್ ಸೀಜ್ ಅನ್ನುವ ಒಂದು ಟೆಂಪಲ್ ಅಟ್ಯಾಕ್ ಮೂವಿಯನ್ನು, ಅಮೃತ್ಸರದ ಒಂದು ಸುವರ್ಣ ಮಂದಿರದ ಮೇಲೆ ಮಾಡಲಾದಂತಹ ಟೆಂಪಲ್ ಅಟ್ಯಾಕ್ ಅನ್ನುವ ಮೂವಿಯನ್ನು ನಿರ್ದೇಶನ ಮಾಡಿದ್ದಕ್ಕಾಗಿ ಕೆನ್ ಘೋಷ್ ಅವರಿಗೆ ಈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ, ರೀಸೆಂಟಾಗಿ ಖೇಲೋ ಇಂಡಿಯಾ ಯೂತ್ ಗೇಮ್ 2021ರ ಒಂದು ಪ್ರಶಸ್ತಿಯನ್ನು ನೀಡಲಾಗಿದ್ದು, ಹರಿಯಾಣ ಆತಿಥೇಯ ರಾಜ್ಯವಾದಂತಹ ಹರಿಯಾಣಕ್ಕೆ 52 ಚಿನ್ನದ ಪದಕಗಳನ್ನು ಪಡೆದುಕೊಂಡ ಹರಿಯಾಣಕ್ಕೆ ಈ ಒಂದು ಯೂತ್ ಗೇಮ್ ಪ್ರಶಸ್ತಿಯನ್ನು, ಶೀರ್ಷಿಕೆಯ ಟೈಟಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಕೊನೆಯ ದಿನದಂದು 52 ಚಿನ್ನದ ಪದಕಗಳೊಂದಿಗೆ ಹರಿಯಾಣ ಪ್ರಥಮ ಸ್ಥಾನದಲ್ಲಿ ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಬಂದಿತ್ತು. ಸೊ ಹರಿಯಾಣವು ಒಟ್ಟು 39 ಬೆಳ್ಳಿ 46 ಕಂಚಿನ ಪದಕಗಳೊಂದಿಗೆ 52 ಚಿನ್ನ ಆಲ್ರೆಡಿ ಹೇಳಿದ ಹಾಗೆ ಟೋಟಲ್ ಆಗಿ 137 ಪದಕಗಳನ್ನು ಈ ವರ್ಷ ಕೊಂಡೊಯ್ತು. ಸೊ ಅದೇ ರೀತಿ ಈ ಒಂದು ಮಹಾರಾಷ್ಟ್ರ ರಾಜ್ಯವನ್ನು ಹಿಂದಿಕ್ಕಿ ಪ್ರಥಮ ಸ್ಥಾನವನ್ನು ಹರಿಯಾಣ ರಾಜ್ಯ ಪಡೆದುಕೊಂಡಿದೆ. ಹರಿಯಾಣದ ಅಥ್ಲೀಟ್ಸ್ಗಳು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಸ್ಥಾನದಲ್ಲಿರುವ ಮಹಾರಾಷ್ಟ್ರಕ್ಕೆ 45 ಚಿನ್ನ 40 ಬೆಳ್ಳಿ 40 ಕಂಚಿನ ಪದಕಗಳೊಂದಿಗೆ ಟೋಟಲ್ ಆಗಿ 125 ಪದಕಗಳನ್ನು ಪಡೆದು ಎರಡನೇ ಸ್ಥಾನವನ್ನು ಅಲಂಕರಿಸಿದ್ದರೆ, ನಮ್ಮ ಕರ್ನಾಟಕ ರಾಜ್ಯ ಏನಿದೆ 22 ಚಿನ್ನ 17 ಬೆಳ್ಳಿ 28 ಕಂಚುಗಳೊಂದಿಗೆ ಒಟ್ಟು 67 ಪದಕಗಳೊಂದಿಗೆ ಮೂರನೇ ಸ್ಥಾನವನ್ನು ಗಳಿಸಿದೆ. ಇನ್ನು ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2021 ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು 2018ರಲ್ಲಿ ಅಂದಿನ ಕ್ರೀಡಾ ಸಚಿವರಾದಂತಹ ಕರ್ನಲ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರು ದೆಹಲಿಯಲ್ಲಿ ಪ್ರಾರಂಭ ಮಾಡಿದರು. ನೆನ್ಪಿಟ್ಕೊಳ್ಳಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯಾವಾಗ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಬಂದರೆ 2018ರಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಸ್ಟಾರ್ಟ್ ಮಾಡಲಾಗಿತ್ತು.
ಇನ್ನು ಈ 4ನೇ ಆವೃತ್ತಿಯಾದಂತಹ 2022ರ ಖೇಲೋ ಇಂಡಿಯಾ ಗೇಮ್ನ ಟೈಟಲ್ ಯಾರು ಗೆದ್ರು ಅಂತಂದ್ರೆ ಹರಿಯಾಣ ರಾಜ್ಯ. ಇದು ಹರಿಯಾಣದ 2ನೇ ಖೇಲೋ ಇಂಡಿಯಾ ಯೂತ್ ಗೇಮ್ನ ಪ್ರಶಸ್ತಿಯಾಗಿದ್ದು ಟೈಟಲ್ ಅನ್ನ 2ನೇ ಬಾರಿಗೆ ಪಡೆದಿದೆ. ಅದೇ ರೀತಿ 2018ರಲ್ಲಿ ಕೂಡ ಈ ಒಂದು ಉದ್ಘಾಟನಾ ಪ್ರಶಸ್ತಿಯನ್ನ ಕೂಡ ಹರಿಯಾಣ ಗೆದ್ದುಕೊಂಡಿತ್ತು. ಇದು ದೆಹಲಿಯಲ್ಲಿ ನಡೆದಿತ್ತು 2018ರ ಪ್ರಥಮ ಖೇಲೋ ಇಂಡಿಯಾ ಯೂತ್ ಗೇಮ್ಸ್. ಆದರೆ ಅದಾದ ನಂತರ 19 ಮತ್ತು 22ರ ಎರಡು ಋತುಗಳಲ್ಲಿ ಮಹಾರಾಷ್ಟ್ರ ಪ್ರಥಮ ಒಂದು ಸ್ಥಾನವನ್ನು ಪಡೆದಿತ್ತು. ಮತ್ತೆ ಹರಿಯಾಣ 2ನೇ ಸ್ಥಾನವನ್ನು ಸತತವಾಗಿ 2 ವರ್ಷ ಪಡೆದುಕೊಂಡಿತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2021. ಟೈಟಲ್ ಅನ್ನ ಪಡೆದ ರಾಜ್ಯ ಯಾವುದು ಅಂತಂದ್ರೆ ಹರಿಯಾಣ. ಇನ್ನು ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಒಂದು ದಿನದ ಬಗ್ಗೆ ಡಿಸ್ಕಸ್ ಮಾಡೋಣ. ಜೂನ್ 14 ಇಂದು ಅಂದರೆ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಜಾಗತಿಕವಾಗಿ ಆಚರಿಸಲಾಗುತ್ತೆ. ಇನ್ನು ಈ ವಿಶ್ವ ರಕ್ತದಾನಿಗಳ ದಿನದ ಒಂದು ಆಚರಣೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಇದರ ಹಿಂದಿನ ಸ್ಪಿರಿಟ್ ಏನು ಅಂತಂದ್ರೆ, ರಕ್ತದಾನದ ಅಗತ್ಯತೆಯ ಬಗ್ಗೆ ಮತ್ತೆ ಕುರಿತಾದಂತಹ ಜಾಗೃತಿಯನ್ನ ಮೂಡಿಸಲು ಸ್ವಯಂ ಪ್ರೇರಿತವಾದಂತಹ ಪಾವತಿಸದ ರಕ್ತದಾನಿಗಳಿಗೆ, ಅಂದರೆ ಯಾವುದೇ ರೀತಿಯಾದಂತಹ ಫೀಸನ್ನು ಪಡೆದುಕೊಳ್ಳದೆ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ನೀಡುವಂತಹ ವ್ಯಕ್ತಿಗಳಿಗೆ ಅವರ ಒಂದು ರಕ್ತದಾನ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದವನ್ನ ನೀಡಲು ಈ ಒಂದು ರಕ್ತದಾನಿಗಳ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ಜೂನ್ 14ರಂದು ಆಚರಿಸಲಾಗುತ್ತೆ. ಅದೇ ರೀತಿ ತುರ್ತು ಅಗತ್ಯಗಳ ಒಂದು ಸಮಯದಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ವ್ಯಕ್ತಿಗಳಿಗೆ ಕೈಗೆಟುಕುವ ಮತ್ತೆ ಸಮಯೋಚಿತವಾದಂತಹ ಆನ್ ಟೈಮ್ ರಕ್ತ ಸಿಗುವುದು ಬಹಳ ಮುಖ್ಯವಾಗಿರುತ್ತೆ. ಸರಿಯಾದ ಸಮಯಕ್ಕೆ ರಕ್ತದಾನಿಗಳು ರಕ್ತವನ್ನ ನೀಡ್ತಾ ಇದ್ರೆ ಅದರ ಒಂದು ರಕ್ತದ ಬ್ಯಾಂಕ್ನಲ್ಲಿ ಈ ಒಂದು ಕಲೆಕ್ಷನ್ ಅನ್ನ ಇಟ್ಕೊಳ್ಳಲಾಗುತ್ತೆ. ಅದೇ ರೀತಿ ರೋಗಿಗಳಿಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗೆಟುಕುವ ಮತ್ತೆ ಸಮಯೋಚಿತವಾದಂತಹ ರಕ್ತವನ್ನ ನೀಡುವ ಒಂದು ಕೆಲಸವನ್ನ ಕೂಡ ಈ ಕುರಿತಾಗಿ ಮಾಡಲಾಗುತ್ತೆ. ರಕ್ತದಾನವನ್ನ ಉತ್ತೇಜಿಸುವ ಒಂದು ಉದ್ದೇಶದಿಂದ ಕೂಡ ಈ ಒಂದು ರಕ್ತದಾನಿಗಳ ದಿನಾಚರಣೆಯನ್ನ ಆಚರಿಸಲಾಗುತ್ತೆ. ಇನ್ನು 2022ರ ಈ ವರ್ಷದ ಆತಿಥೇಯ ರಾಷ್ಟ್ರ ಯಾವುದು ಅಂತಂದ್ರೆ, ರಕ್ತದಾನಿಗಳ ದಿನಾಚರಣೆಯ ಆತಿಥೇಯ ಒಂದು ರಾಷ್ಟ್ರ ಯಾವುದು ಅಂದ್ರೆ ಮೆಕ್ಸಿಕೋ ರಾಷ್ಟ್ರ. ಜಾಗತಿಕವಾಗಿ ಜೂನ್ 14ರ 2022ರ ಈ ಒಂದು ರಕ್ತದಾನಿಗಳ ದಿನಾಚರಣೆಯನ್ನ ಮೆಕ್ಸಿಕೋ ನಗರದಲ್ಲಿ ಆಚರಿಸಲಾಗ್ತಾ ಇದೆ. ಅದೇ ರೀತಿ 2022ರ ಈ ವಿಶ್ವ ರಕ್ತದಾನಿಗಳ ದಿನದ ಥೀಮ್ ಏನು ಅಂತಂದ್ರೆ, ಡೊನೇಟಿಂಗ್ ಬ್ಲಡ್ ಈಸ್ ಆನ್ ಆಕ್ಟ್ ಆಫ್ ಸಾಲಿಡಾರಿಟಿ, ಜಾಯಿನ್ ದ ಎಫರ್ಟ್ ಅಂಡ್ ಸೇವ್ ಲೈವ್ಸ್ ಅಂತ. ಈ ವರ್ಷದ ಥೀಮ್ ಏನು ಅಂತಂದ್ರೆ, ರಕ್ತದಾನ ಮಾಡುವುದು ಒಗ್ಗಟ್ಟಿನ ಕ್ರಿಯೆಯಾಗಿದ್ದು ಸಾಲಿಡಾರಿಟಿ ಅಂತ ಹೇಳ್ತಾರೆ. ಈ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿ ಮತ್ತೆ ಜೀವಗಳನ್ನ ಉಳಿಸಿ ಅನ್ನುವ ಒಂದು ಥೀಮ್ ಅನ್ನ ವಿಷಯವನ್ನ ಇಟ್ಟುಕೊಂಡು 2022ರ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ಮೆಕ್ಸಿಕೋ ನಗರದ ಆತಿಥ್ಯವನ್ನ ವಹಿಸಿ ಆಚರಿಸಲಾಗ್ತಾ ಇದೆ ವಿಶ್ವದಾದ್ಯಂತ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಯುನೈಟೆಡ್ ನೇಷನ್ನ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಮಂಡಳಿಯ ಒಂದು ಮುಂದಿನ ಚುನಾಯಿತವಾದಂತಹ ದೇಶಗಳ ಒಂದು ಪಟ್ಟಿಯನ್ನ ಘೋಷಿಸಲಾಗಿದೆ. ನ್ಯೂಸ್ ಏನು ಅಂತಂದ್ರೆ, ಈಕ್ವೆಡಾರ್, ಜಪಾನ್, ಮಾಲ್ಟಾ, ಮೊಜಾಂಬಿಕ್ ಈ 4 ದೇಶಗಳು ಮತ್ತೆ ಸ್ವಿಟ್ಜರ್ಲ್ಯಾಂಡ್ನೊಂದಿಗೆ ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ 2023-24ರ ಅವಧಿಗೆ ಶಾಶ್ವತವಲ್ಲದ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಥವಾ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಈ 5 ರಾಷ್ಟ್ರಗಳು ಆಯ್ಕೆಯಾಗಿವೆ. ಜನವರಿ 1, 2023ರಂದು ಭಾರತ, ಐರ್ಲೆಂಡ್, ಕೀನ್ಯಾ, ಮೆಕ್ಸಿಕೋ ಮತ್ತೆ ನಾರ್ವೆ ಈ 5 ರಾಷ್ಟ್ರಗಳು ಈ ಒಂದು ಹಾರ್ಸ್ ಶೂ ಟೇಬಲ್ ಅಥವಾ ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ಟೇಬಲ್ ಅನ್ನ ತ್ಯಜಿಸಲಿವೆ. ಆ ಒಂದು ಖಾಲಿಯಾದಂತಹ ಜಾಗವನ್ನ ಈಕ್ವೆಡಾರ್, ಜಪಾನ್, ಮಾಲ್ಟಾ, ಮೊಜಾಂಬಿಕ್, ಸ್ವಿಟ್ಜರ್ಲ್ಯಾಂಡ್ ದೇಶಗಳು ತುಂಬಲಿವೆ ಅಂತ ನ್ಯೂಸ್ ಇದೆ. ಇನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಭಾರತ 2 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದು, ಈ ಶಾಶ್ವತವಲ್ಲದ ಸದಸ್ಯರ ಒಂದು ಪಟ್ಟಿಯಿಂದ ಭಾರತ ಏನಿದೆ ಈ ಒಂದು ಸ್ಥಾನವನ್ನ ತ್ಯಜಿಸಲಿದೆ ಭಾರತ. ಸೊ ಇದಕ್ಕೆ ಶಾಶ್ವತವಾದಂತಹ ಒಂದು ಪಟ್ಟಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ ಆಗಿ ಆಯ್ಕೆಯಾಗಬೇಕು ಅಂತ ಒಂದು ಭಾರತ ಏನಿದೆ ಸಾಕಷ್ಟು ಈ ಬದಲಾವಣೆಯನ್ನ ತರುವ ಒಂದು ಉದ್ದೇಶವನ್ನ
ಮೇಲಿಂದ ಮೇಲೆ ಸೂಚಿಸ್ತಾ ಇದೆ. ಆದರೆ 2022ರಲ್ಲಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೂಡ UNSCನಲ್ಲಿ ಭಾರತ ಅಲಂಕರಿಸಿತ್ತು. ಇನ್ನು ಭಾರತ ಏನಿದೆ 15 ರಾಷ್ಟ್ರಗಳ ಒಂದು ಕೌನ್ಸಿಲ್ನ ಸುಧಾರಣಾ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಮುಂಚೂಣಿಯಲ್ಲಿದ್ದು ಶಾಶ್ವತ ಸ್ಥಾನಕ್ಕೆ ಅರ್ಹವಾಗಿದೆ ಎಂದು ಹೇಳಿಕೊಂಡಿದೆ. ಇದೇ ರೀತಿ ಈ ಒಂದು UNSCಯ ಒಂದು ಸಂರಚನೆಯಲ್ಲಿ 21ನೇ ಶತಮಾನದ ಪ್ರಕಾರ ಭೌಗೋಳಿಕವಾದ ರಾಜಕೀಯ ವಾಸ್ತವ್ಯಗಳ ಪ್ರಕಾರ ಭಾರತದ ಒಂದು ಸ್ಥಾನವನ್ನು ಗಟ್ಟಿಗೊಳಿಸುವುದರೊಂದಿಗೆ ಈ ಒಂದು UNSCನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬೇಕು ಅಂತ ಹೇಳುವುದರಲ್ಲಿ ಮುಂಚೂಣಿಯಲ್ಲಿದೆ. ಅದೇ ರೀತಿ ಸದಸ್ಯತ್ವದ ವರ್ಗದಲ್ಲಿ G4 ಆದಂತಹ ಈ G4 ರಾಷ್ಟ್ರಗಳು ಯಾವುವು ಅಂತಂದರೆ ಬ್ರೆಜಿಲ್, ಜರ್ಮನಿ, ಭಾರತ ಮತ್ತು ಜಪಾನ್. ಈ 4 ರಾಷ್ಟ್ರಗಳು ಸತತವಾಗಿ ಭಾರತದ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕೌನ್ಸಿಲ್ನಲ್ಲಿ, ಪರ್ಮನೆಂಟ್ ಕೌನ್ಸಿಲ್ನಲ್ಲಿ ಸದಸ್ಯತ್ವವನ್ನು ಪಡೆಯುವ ಒಂದು ಹಿತಾಸಕ್ತಿಯನ್ನು ಸತತವಾಗಿ ಪ್ರತಿಬಿಂಬಿಸ್ತಾ ಇವೆ. ಈ ಒಂದು 4 ರಾಷ್ಟ್ರಗಳೇನಿದ್ದಾವೆ ಸತತವಾಗಿ ಈ ಒಂದು ಭದ್ರತಾ ಮಂಡಳಿಯ ಒಂದು ಪರ್ಮನೆಂಟ್ ಶಾಶ್ವತ ಸದಸ್ಯತ್ವವನ್ನು ಪಡೆದುಕೊಳ್ಳುವುದರಲ್ಲಿ ಬಿಡ್ಡಿಂಗನ್ನು ಮಾಡ್ತಾ ಇವೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಾವು ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ PDF ಏನಿದೆ, ನೋಟ್ಸ್ಗಳು ರೂಪದಲ್ಲಿ PDF ರೂಪದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ನೀವು ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ನೋಟ್ಸ್ಗಳನ್ನು ಮತ್ತು ಮಂತ್ಲಿ ಮ್ಯಾಗ್ಝಿನನ್ನು ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ awesome ಡೇ.